ನಮಸ್ಕಾರ ಸ್ನೇಹಿತರೆ, ನೀವು ಶಾಲಾ ಅಥವಾ ಕಾಲೇಜ್ಗೆ ಹೋಗುವ ವಿದ್ಯಾರ್ಥಿನ ಪ್ರತಿದಿನ ಬಸ್ಸಿನಲ್ಲಿ ಪ್ರಯಾಣಿಸಲು KSRTC ಸ್ಟೂಡೆಂಟ್ ಬಸ್ ಪಾಸ್ ಮಾಡಿಸಬೇಕಂತ ಹೇಳ್ತಿದ್ದೀರಾ? ಹಾಗಾದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಬಸ್ ಪಾಸ್ ಅರ್ಜಿ ಸಲ್ಲಿಸುವ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಹೇಗೆ ಅಪ್ಲೈ ಮಾಡಬೇಕು ಎಂಬುದನ್ನು ಸಂಪೂರ್ಣ ಮಾಹಿತಿ ಇಲ್ಲಿದೆ. ಮೊದಲನೇದಾಗಿ ನಿಮ್ಮ ಬಳಿ ಈಗಿನ ದಾಖಲಾತಿ ಕಡ್ಡಾಯವಾಗಿ ಇರಬೇಕಾಗುತ್ತೆ. ಮೊದಲನೇದಾಗಿ ನೋಡೋದಾದರೆ ಶಿಕ್ಷಣ ಸಂಸ್ಥೆಯ ಅರ್ಜಿ, ನಿಮ್ಮ ಶಾಲಾ ಅಥವಾ ಕಾಲೇಜಿನ ಪ್ರಿನ್ಸಿಪಲ್ರವರಿಂದ ಸಹಿ ಮತ್ತು ಸೀಲ್ ಹಾಕಿಸಿದ ನಿರ್ದಿಷ್ಟ ನಮೂನೆ ಅರ್ಜಿ. ಎರಡನೇದಾಗಿ ವಿದ್ಯಾರ್ಥಿಯ ಗುರುತಿನ ಚೀಟಿ, ನಿಮ್ಮ ಕಾಲೇಜು ಅಥವಾ ಶಾಲೆಯ ID ಕಾರ್ಡನ್ನು ಇರಬೇಕಾಗುತ್ತೆ. ಮತ್ತು ಮೂರನೇದಾಗಿ ಆಧಾರ್ ಕಾರ್ಡ್, ನಿಮ್ಮ ಗುರುತಿನ ಪುರಾವೆಗಾಗಿ ಆಧಾರ್ ಕಾರ್ಡ್ನು ಕೂಡ ಬೇಕಾಗುತ್ತೆ. ಮತ್ತು ನಾಲ್ಕನೇದಾಗಿ ಶುಲ್ಕದ ರಸೀದಿ, ಈ ಸಾಲಿನ ಫೀಸ್ ಕಟ್ಟಿರುವುದ ರಸೀದಿ, ಕಾಲೇಜಲ್ಲಿ ಅಥವಾ ನಿಮಗೆ ಕಟ್ಟಿರ್ತೀರಲ್ಲ ಆ ಫೀಸ್ನ ಬೇಕಾಗುತ್ತೆ. ಮತ್ತು SC/ST ಅಥವಾ USMS ID ಬೇಕಾಗುತ್ತೆ. ಶಾಲಾ ವಿದ್ಯಾರ್ಥಿಗಳಿಗೆ SC/ST ಮತ್ತು ನಂಬರ್, ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ USMS ಅಂತ ID ಬೇಕಾಗುತ್ತೆ. ಮತ್ತು ಇನ್ನೊಂದು ನೋಡೋದಾದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ವಿಳಾಸದ ಪುರಾವೆಗಳು, ರೇಷನ್ ಕಾರ್ಡ್ ಅಥವಾ ಈ ಥರ ದಾಖಲೆಗಳು. ವಿಶೇಷ ಸೂಚನೆ, ನೀವು SSLC ಅಥವಾ SC/ST ವಿದ್ಯಾರ್ಥಿ ಆಗಿದ್ದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತದೆ. ಸೊ ಅರ್ಜಿ ಸಲ್ಲಿಸುವ ವಿಧಾನ, ನೀವು ಸೇವಾ ಸಿಂಧು ವೆಬ್ಸೈಟ್ ಅಥವಾ ಗ್ರಾಮ ಒಂದು ಕೇಂದ್ರಕ್ಕೆ ಹೋಗಿ ಈಗ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೋಡೋಣ. ನೀವು ಎರಡು ರೀತಿಯಲ್ಲಿ ಅಪ್ಲೈ ಮಾಡ್ಬೋದು. ಒಂದು ಆನ್ಲೈನ್ ಮೂಲಕ ನೀವು ನೇರವಾಗಿ ಸೇವಾ ಸಿಂಧು ಪೋರ್ಟಲ್ಗೆ ಭೇಟಿ ನೀಡಿ ಸ್ಟೂಡೆಂಟ್ ಬಸ್ ಪಾಸ್ ವಿಭಾಗದಲ್ಲಿ ನಿಮ್ಮ ವಿವರಗಳನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬಹುದು. ಆಫ್ಲೈನ್ ಮೂಲಕ, ಒಂದು ವೇಳೆ ಆನ್ಲೈನ್ ಮಾಡಲು ಕಷ್ಟವಾದರೆ ನಿಮ್ಮ ಎಲ್ಲ ದಾಖಲಾತಿ ತೆಗೆದುಕೊಂಡು ಹತ್ತಿರದ ಕರ್ನಾಟಕ 1 ಅಥವಾ ಗ್ರಾಮ 1ಗೆ ಅಥವಾ ಬೆಂಗಳೂರು 1 ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಅರ್ಜಿ ಸಲ್ಲಿಸಬಹುದು. ನಿರೂಪಕರು ಅಥವಾ ಚಾನಲ್ಗೆ ಲೋಗೋ ಜೊತೆಗೆ ಸಬ್ಸ್ಕ್ರೈಬ್ ಬಟನ್ ಇರುವುದು. ಪಾಸ್ ಅಪ್ರೋ ನಂತರ ನಿಮ್ಮ ಮೊಬೈಲ್ಗೆ ಆ ಸಂದೇಶ ಬರುತ್ತದೆ ಅಥವಾ ನಿಮ್ಮ ಅಪ್ಲೈ ಮಾಡಿದ ಕೇಂದ್ರದಿಂದಲೇ ಬಸ್ ಪಾಸನ್ನು ಪಡೆಯಬೇಕಾಗುತ್ತೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ತಪ್ಪದೇ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ವಿದ್ಯಾರ್ಥಿ ಸ್ನೇಹಿತರಿಗೆ ಶೇರ್ ಮಾಡಿ. ಹೇಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.